ಕರ್ತವ್ಯ ನಿರತ ಮೂವರು ರಿಸರ್ವ್ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ವಾಹನದಲ್ಲೇ ಇಸ್ಪೀಟ್ ಆಡ್ತಾ ಇದ್ದ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ಗಳಾದ ನಾಗಚಂದ್ರ ಬಾಬು ಅಂದ್ರೆ ಅಲ್ಲಿ ಡ್ರೆಸ್ ಹಾಕೊಂಡಿರ್ತಕ್ಕಂಥದ್ದು ಯೂನಿಫಾರ್ಮ್ ನಲ್ಲಿ ಇರ್ತಕ್ಕಂಥವರು, ಗೋಪಾಲಕೃಷ್ಣ ಜೇಬಿನಿಂದ ಹಣ ತೆಗೆದು ಹಾಕ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ, ಮತ್ತು ನಾಗಣ್ಣ ನೇತೃತ್ವದ ರಿಸರ್ವ್ ಪೊಲೀಸರ ಒಂದು ತುಕಡಿಯನ್ನ ಕಂಟ್ರೋಲ್ ರೂಮ್ ಡ್ಯೂಟಿಗೆ ನಿಯೋಜನೆ ಮಾಡಲಾಗಿತ್ತು. ತುರ್ತು ಸಂದರ್ಭಗಳಲ್ಲಿ ತೆರಳೋದಕ್ಕೆ ಎಸ್ಪಿ ಕಚೇರಿ ಬಳಿ ನಿಯೋಜಿಸಲಾಗಿದ್ದ ಈ ತಂಡ ಎಸ್ಪಿ ಕಚೇರಿ ಮುಂದೆಯೇ ಪೊಲೀಸ್ ವಾಹನದಲ್ಲಿ ಕುಳಿತು ಇಸ್ಪೀಟ್ ಆಡ್ತಿರೋ ವಿಡಿಯೋ ವೈರಲ್ ಆಗಿದೆ. ಜೂಜಾಟ ಕಾನೂನು ಬಾಹಿರವಾಗಿದ್ರೂ ಕೂಡ ಈ ಅಧಿಕಾರಿಗಳು ಸಮವಸ್ತ್ರವನ್ನು ಧರಿಸಿ ಹಣ ಪಣಕ್ಕಿಟ್ಟು ಜೂಜಾಟದಲ್ಲಿ ತೊಡಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಪರಾಧ ಕೃತ್ಯ ನಿಯಂತ್ರಿಸಬೇಕಾದ ಪೊಲೀಸರೇ, ಅದು ಎಸ್ಪಿ ಕಚೇರಿ ಎದುರೇ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗಿಯಾಗಿರೋದು ಪೊಲೀಸರ ಕಾರ್ಯಕ್ಷಮತೆಯನ್ನು ಪ್ರಶ್ನಿಸುವಂತಾಗಿದೆ. ಇನ್ನು ಮಂಡ್ಯದಲ್ಲಿ ಪೊಲೀಸರೇ ಇಂಥ ಜೂಜಾಟದಲ್ಲಿ ತೊಡಗೋ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಹೊಸದಾಗಿ ಮಂಡ್ಯಕ್ಕೆ ಬಂದಿರುವ ಎಸ್ಪಿ ಜಿ ರಾಧಿಕಾ ಇದಕ್ಕೆಲ್ಲ ಕಡಿವಾಣ ಹಾಕ್ತಾರಾ ಅಂತ ಕಾದ್ ನೋಡಬೇಕು.